ನಮ್ಮಪ್ಪ ಸಾಮಾನ್ಯವಾದರೆ ದೇವೇಗೌಡನ ಮಣ್ಣಿನ ಮಗ ಕರೀತಾರೆ. ನಮ್ಮಪ್ಪ ಸಾಮಾನ್ಯ ಕುರಿ ದೊಡ್ಡಣ್ಣ ಅಂತ ಕರೆಯೋದು. ಅವರ ಹೊಟ್ಟೆಯಲ್ಲಿ ಎರಡನೇ ಹೆಂಡತಿಗೆ ಮೊದಲನೇ ಮಗ ನಾನು. ಮೊದಲನೇ ಹೆಂಡತಿ 3 ಜನ ಗಂಡು ಮಕ್ಕಳು. ಮೊದಲನೇ ಹೆಂಡತಿ 10 ದಿನದಲ್ಲಿ ತಿರುವುದು. ಎರಡನೇ ಹೆಂಡತಿ ನಮ್ಮ ತಾಯಿ, ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮೊದಲನೇ ಮಗ. ನಮ್ಮಪ್ಪನಿಗೆ ವಿದ್ಯೆ ಇಲ್ಲ, ಆದರೆ ಒಂದು ಹುಚ್ಚು ನಮ್ಮಪ್ಪನಿಗೆ. 3 ಮಕ್ಕಳು ತೀರೋದ್ರು. ಈ ಮಗನ ಆಯುಷ್ಯ ಏನು ಮಾಡೋದು? ನಮ್ಮಪ್ಪನಿಗೆ ನಾನು ಹುಟ್ಟಿದ ಸಂದರ್ಭದಲ್ಲಿ ನಮ್ಮೂರಿನ ಆಂಜನೇಯ ದೇವಸ್ಥಾನದಲ್ಲಿ ಹುಳೈಗಾರರು ಅಂತ ಒಬ್ಬರು ಅರ್ಚಕರು. ಏನು ಮಾಡೋದು? ಹೆಂಡತಿ ಹೊರಟೋದ್ಲು, 3 ಮಕ್ಕಳು ಹೊರಟೋದ್ರು. ಈಗೇನೋ ಈ ಹುಡುಗ ಈ ಹುಟ್ಟಿದೆ ಏನು ಮಾಡೋದು? ಅವ್ರ ಬೀಗರು ಬಂಡಿವಳೆ ರಾಮಾಂಜಯಗಾರರು. ನೀನು ಅವ್ರ ಹತ್ರ ಹೋಗು, ಒಂದು ಜಾತಕ ಬರ್ಕೊಡ್ತಾರೆ. ಆ ಜಾತಕ ಬರೆದು ಪುಣ್ಯ. ನಮ್ಮಪ್ಪ ಸಾಮಾನ್ಯವಾದರೆ ದೇವೇಗೌಡನ ಮಣ್ಣಿನ ಮಗ ಕರೀತಾರೆ. ನಮ್ಮಪ್ಪ ಸಾಮಾನ್ಯ ಕುರಿ ದೊಡ್ಡಣ್ಣ ಅಂತ ಕರೆಯೋದು. ಅವರ ಹೊಟ್ಟೆಯಲ್ಲಿ ಎರಡನೇ ಹೆಂಡತಿಗೆ ಮೊದಲನೇ ಮಗ ನಾನು. ಮೊದಲನೇ ಹೆಂಡತಿ 3 ಜನ ಗಂಡು ಮಕ್ಕಳು. ಮೊದಲನೇ ಹೆಂಡತಿ 10 ದಿನದಲ್ಲಿ ತಿರುವುದು. ಎರಡನೇ ಹೆಂಡತಿ ನಮ್ಮ ತಾಯಿ, ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮೊದಲನೇ ಮಗ. ನಮ್ಮಪ್ಪನಿಗೆ ವಿದ್ಯೆ ಇಲ್ಲ, ಆದರೆ ಒಂದು ಹುಚ್ಚು ನಮ್ಮಪ್ಪನಿಗೆ. 3 ಮಕ್ಕಳು ತೀರೋದ್ರು. ಈ ಮಗನ ಆಯುಷ್ಯ ಏನು ಮಾಡೋದು? ನಮ್ಮಪ್ಪನಿಗೆ ನಾನು ಹುಟ್ಟಿದ ಸಂದರ್ಭದಲ್ಲಿ ನಮ್ಮೂರಿನ ಆಂಜನೇಯ ದೇವಸ್ಥಾನದಲ್ಲಿ ಹುಳೈಗಾರರು ಅಂತ ಒಬ್ಬರು ಅರ್ಚಕರು. ಏನು ಮಾಡೋದು? ಹೆಂಡತಿ ಹೊರಟೋದ್ಲು, 3 ಮಕ್ಕಳು ಹೊರಟೋದ್ರು. ಈಗೇನೋ ಈ ಹುಡುಗ ಈ ಹುಟ್ಟಿದೆ ಏನು ಮಾಡೋದು? ಅವ್ರ ಬೀಗರು ಬಂಡಿವಳೆ ರಾಮಾಂಜಯಗಾರರು. ನೀನು ಅವ್ರ ಹತ್ರ ಹೋಗು, ಒಂದು ಜಾತಕ ಬರ್ಕೊಡ್ತಾರೆ. ಆ ಜಾತಕ ಬರೆದು ಪುಣ್ಯ.